ಎನ್ನೇ ಪದವಿದ್ದವನಾದ ನಾನು ಮತ್ತೊಬ್ಬರ ಮನೆಯಲ್ಲಿ ಆಳಗಿ ದುಡಿತ ನಾನು ನನ್ನ ತಂಗಿ ಐಶ್ವರ್ಯ ಚಿತ್ರ ಸಂಸಾರ ಆನಂದ ಸಾಗರ ಯಾರು ಅವನಿಲ್ಲದೆ ಜೀವನ ಹೇ ದೇವ, ಈ ಬಡವನ ಬಾಳಿನಲ್ಲಿ ದುಃಖದ ಪರದೆಯನ್ನು ತೆಗೆದು ಸುಖದ ಪರಿಯನ್ನು ನೇಮಿಸುತ್ತಂದೆ. ಪ್ರೇಮ ನಿಮ್ಮನ್ನು ನೋಡಿದರೆ ಈ ಊರಿಗೆ ಹೊಸವರಂತೆ ಕಾಣುತ್ತಲ್ಲ ಮೇಡಮ್? ಹೌದು, ನಾನು ಈ ಊರಿಗೆ ಹೊಸಬಳು. ನಾನು ಈ ಊರಿಗೆ ಡಾಕ್ಟರ್ ಆಗಿ ಬಂದಿದ್ದೀನಿ. ಅಂದ ಹಾಗೆ ನನ್ನ ಹೆಸರು ಪ್ರೇಮ ಅಂತ. ಸಾರಿ ಮೇಡಮ್, ನೀವು ಯಾರೆಂದು ತಿಳಿದ್ರೆ ನಾನು ತಪ್ಪಾಗಿ ಮಾತನಾಡಬೇಕು. ಅಂದಹಾಗೆ ನನ್ನಿಂದ ಏನಾದರೂ ಸಹಾಯ ಬೇಕಿತ್ತ ಮೇಡಮ್? ಪರವಾಗಿಲ್ಲ ಬಿಡಿ ಸರ್. ಸಂಪತ್ ಕುಮಾರ್ ಮೇಡಮ್. ಹಾ, ಮಿಸ್ಟರ್ ಸಂಪತ್ ಕುಮಾರ್, ನೋಡಿ ನಿಮ್ಗೆ ಹಾಗೆ ಹೇಳಿದೆ ನಾನು ಈ ಊರಿಗೆ ಹೊಸಬಳು ಅಂತ. ಹಾಗಾಗಿ ಈ ಊರಲ್ಲಿ ಉಳಿದುಕೊಳ್ಳಲು ನನಗೆ ಏನಾದರೂ ರೂಮ್ ವ್ಯವಸ್ಥೆ ಮಾಡ್ಕೊಡಕ್ಕಾಗುತ್ತೆ? ಮೇಡಮ್, ನೀವು ಈ ಹಳ್ಳಿಗೆ ಬಂದಿರೋದೇ ನಮ್ಮ ಭಾಗ್ಯ ಅಂತ ಅಂದ್ರಲ್ಲಿ ನಾನು ನಿಮಗೆ ಸಹಾಯ ಮಾಡುವುದಂದ್ರೆ ಆ ದೇವರು. ಹಾ ನೋಡಿ ಮೇಡಮ್, ಇದೇ ಊರಿನಲ್ಲಿ ವಿನತ್ ಎಂಬುವ ಶ್ರೀಮಂತರಿದ್ದಾರೆ. ಅವರ ಕಾಂಪ್ಲೆಕ್ಸಿನಲ್ಲಿ ನೀವು ಉಳಿದುಕೊಳ್ಳಲು ನಾನು ಎಲ್ಲ ವ್ಯವಸ್ಥೆ ಮಾಡುತ್ತೇನೆ, ನೀವೇನು ಚಿಂತಿಸಬೇಡಿ ಮೇಡಮ್. ವಿರಾಟ್, ನನ್ನ ಜೇಬಿ ರಾಣ ಈಗಾಗಲೇ ಹೇಳಿದ, ಅವರಿಬ್ಬರು ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳಂತೆ ಉದಿರಿಸಬೇಕು. ಹಾಗೆ ಮಾಡುತ್ತೇನೆ. ಏಕೆ ಮೇಡಮ್, ಏನು ಆಲೋಚನೆ ಮಾಡುವಂತೆ ಕಾಣುತ್ತಿದೆಯಲ್ಲ? ಮಿಸ್ಟರ್ ಸಂಪತ್ ಕುಮಾರ್, ಅಂತ ಹಾಗೆ ಆ ವಿರಾಟ್ ಅಂತ ಹೇಳಿದ್ರಲ್ಲ, ಆ ವ್ಯಕ್ತಿ ಹೇಗೆ? ಮೇಡಮ್, ಅವರು ತುಂಬಾ ಒಳ್ಳೆಯವರು. ಅವರ ಮನೆಯಲ್ಲಿ ನಾನು ಕೆಲಸ ಮಾಡುತ್ತೇನೆ. ನಿಮಗೆ ಯಾವ ಸಮಸ್ಯೆ ಬರದಾಗ ನಾನು ನೋಡಿಕೊಂಡು ಹೋಗುತ್ತೇನೆ, ನೀವೇನು ಚಿಂತಿಸಬೇಡಿ. ನೋಡಿ ಸಂಪತ್, ನೀವು ನನ್ನ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಟಿದ್ದೀರಾ ಅಂದ ಮೇಲೆ ನಾನು ಕೊನೆವರೆಗೂ ನಿಮಗೆ ಚಿರಋಣಿ ಆಗಿರ್ತೀನಿ. ಚಿಕ್ಕ ವಿಷಯಕ್ಕೆಲ್ಲ ಟ್ಯಾಂಕ್ಸ್ ಐತೆ ಬಿಡಿ ಮೇಡಮ್. ನಿಮ್ಮ ಜಾಗದಲ್ಲಿ ಬೇರೆ ಯಾರೇ ಬಂದಿದ್ರು ನಾನು ಇದೇ ಕೆಲಸವನ್ನೇ ಮಾಡುತ್ತಿದ್ದೆ. ಮಿಸ್ಟರ್ ಸಂಪತ್ ಕುಮಾರ್, ಅಂದ ಹಾಗೆ ನಿಮ್ಮ ಮನೆಯವರು ನೀವು ತುಂಬಾ ವಿಶಾಲ ಹೃದಯದರು ಅಂತ ಅನಿಸ್ತಿದೆ. ಅಂದ ಹಾಗೆ ನಿಮ್ಮ ಮನೆಯವರ ಬಗ್ಗೆ ಹೇಳ್ತೀರಾ? ಮೇಡಮ್, ಈಗ ನಮ್ಮ ಮನೆಯಲ್ಲಿ ನಾನು ನನ್ನ ತಂಗಿ ಐಶ್ವರ್ಯ ಇಬ್ಬರ ಇರೋದು. 20 ವರ್ಷಗಳ ಹಿಂದೆ ನನ್ನ ತಂದೆಯ ತಾಯಿಯನ್ನು ಯಾರ ಕೊಲೆ ಮಾಡಿ ಸತ್ತು ಸೇರಿಕೊಂಡು ಅಂದಿನಿಂದ ನಾನು ನನ್ನ ತಂಗಿ ಎಂಬುವ ಬಯಲಿಗೆ ಆಸರಾಗಿ ಮರವಾಗಿ ನಿಂತು ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನೋಡಿ, ನನಗೆ ನಿಮ್ಮ ಮನೆಯವರ ವಿಷಯ ಗೊತ್ತಿರಲಿಲ್ಲ. ಹಾಗಾಗಿ ನಾನು ನಿಮಗೆ ತುರ್ತನಾಗಿ ಮಾಡ್ತಾ ಅನಿಸ್ತಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಹೇಳಿ ಬಿಡಿ ಮೇಡಮ್, ನನ್ನ ಪರಿಸ್ಥಿತಿ ನಿಮಗೆ ತಿಳಿದಿದ್ದರೆ ನೀವು ಕೇಳುತ್ತಿರಲಿಲ್ಲ, ನಾನು ಸಹ ಹೇಳುತ್ತಿರಲ್ಲ. ಅಂದಾಗಿ ತಾವು, ನಾನು ಅನಾಥ ಹೆಣ್ಣು, ತಂದೆ ತಾಯಿ ಅಂತ ಯಾರೂ ಇಲ್ಲ ನನಗೆ. ಹೇಗೋ ಕಷ್ಟಪಟ್ಟು ನಾನೇ ಓದಿ ಡಾಕ್ಟರ್ ಆಗಿ ಈಗ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಅಂದ ಹಾಗೆ ನಿಮ್ಗೊಂದು ಮಾತು ಕೇಳ್ಬೇಕಂತ ಆ ಮಾತನ್ನ ನೆರವೇರಿಸ್ಕೊಡ್ತೀರಾ? ಹಾಗೆ ಯಾವ ಮಾತು ಕೇಳಿ ಮೇಡಮ್, ನನ್ನಿಂದ ಆಗೋದಾದ್ರೆ ಖಂಡಿತವಾಗಿಯೂ ಸಹಾಯ ನೆರವೇರಿಸುತ್ತೇನೆ. ನೋಡಿ, ನೀವು ಮೊದಲು ಮೇಡಮ್ ಅಂತ ಕರಿತಾ ಇದ್ದೀರಾ, ಅದನ್ನ ನಿಲ್ಲಿಸ್ಬೇಕು. ಇದನ್ನೇ ಬೇಡ ಅಂತ ಹೇಳ್ತಾ ಇರೋದು. ಸರಿ, ಪ್ರೇಮ ಅಂತ ಕರೀತೀನಿ, ಸರಿನಾ? ಸರಿ, ಹಾಗೆ ಆಗಲಿ. ಇನ್ನೊಂದು, ಈ ಅನಾಥ ಹೆಣ್ಣನ್ನ ನೀವು ಕೈ ಹಿಡಿದು ಮದುವೆ ಆಗ್ಬೇಕಂತ ನನ್ನ ಆಸೆ. ಕೈಗೆ ಕಾಣದ ಇರುವ ಪರಪುರುಷರನ್ನು ಗುಣವನ್ನ ಅರಿಯದೆ ಕೇವಲ ನನ್ನ ಸುಖಕ್ಕಾಗಿ ಪರಪುರುಷರನ್ನು ಮದುವೆ ಆದರೆ ಈ ಸಮಾಜ ಕೆಟ್ಟ ದೃಷ್ಟಿಯಾಗುತ್ತದೆ. ನೋಡಿ, ನೀವೇನೇ ಹೇಳಿದ್ರು ಅಷ್ಟೇ, ನಾನು ನಿಮ್ಮನ್ನೇ ಮದುವೆ ಆಗಬೇಕೆಂದು ತೀರ್ಮಾನ ಮಾಡಿದ್ದೇನೆ. ಈಗಾಗಲೇ ನೀವೇನೇ ಹೇಳಿದ್ರು ಅದು ನನ್ನ ಮುಡಿಗೆಯಲ್ಲಿ ಅರಳುವ ನಗು ಅಂತ ತಿಳಿದುಕೊಂಡಿದ್ದೇನೆ ಸಂಪತ್. ತಂದೆ ತಾಯಿಗಳನ್ನು ಕಾಣದ ನಾಲ್ಕಾಗಿ ಬೆಳೆದು ನಿಂತಿರುವ ನನ್ನ ತಂಗಿಯು ಮದುವೆ ಮದುವೆಯಾಗಲು ಸಾಧ್ಯವಿಲ್ಲ ಪ್ರೇಮ. ಆಯ್ತು, ನಿಮ್ಮ ಆಸೆಯಂತೆ ನಿಮ್ಮ ತಂಗಿ ಅಂದರೆ ನನ್ನ ನಾಲ್ಕು ಮದುವೆ ಆದ ನಂತರ ನಮ್ಮ ಮದುವೆ ಆಗಲಿ, ಆಯ್ತೇ? ಹಾಗಾಗಲಿ ಪ್ರೇಮ. ನಮ್ಮ ಪ್ರೀತಿ ಶಿವದಿನಗಳು ಎಷ್ಟೇ ದೂರವಿದ್ದರೂ ಸಾಲ ಪ್ರೇಮ, ಪ್ರೀತಿ ಅನ್ನೋದಿನ ಅಷ್ಟೇ ಹತ್ತಿರ ಆಗಬೇಕಲ್ಲವೇ? ಹಾಗಾದ್ರೆ ಇದೇ ಸಂತೋಷ ಸಮಯದಲ್ಲಿ ಯಾಕೆ ನೀವು ನನಗೆ ಒಂದು ಸೀರೆ ಕೊಡ್ತಾರೆ? ನನ್ನ ಮನಸ್ಸನ್ನು ಬರೆಸಿದ ಪ್ರಿಯತನ ಕೇಳಿದರೆ ಇಲ್ಲ ಇಲ್ಲ
ಒಂದು ಕೈ ದೋಸ್ತಿ ಗೆಳೆಯ ತಡವಾಗಿ ಬಂದಿರುವೆ ಕ್ಷಮಿಸಿಬಿಡು. ಸತ್ಯ ಸಂಜೆ ಓದಿ ದೊಡ್ಡ ವಿದ್ವಾಂಸನಾದ ಮೇಲೆ ಮುಂದೆ ನಿನ್ನ ಮನಸ್ಸಿನ ಗುರಿ ನನ್ನ ಮನಸ್ಸಿನ ಗುರಿ ಏನಿದ್ದರು ಪೊಲೀಸ್ ಇನ್ಸ್ಪೆಕ್ಟರ್ ಆಗುವ ಕಡೆ. ಅಂದಾಜ ಅಂದರೆ ನಾನು IPS ಪರೀಕ್ಷೆಯಲ್ಲಿ ಇಡೀ ಕರ್ನಾಟಕಕ್ಕೆ ಪ್ರಥಮ ರ್ಯಾಂಕ್ನಲ್ಲಿ ಪಾಸ್ ಆಗಿರುವೆ. ಇಂಟರ್ವ್ಯೂ ಕೂಡ ಮುಗಿದಿದೆ. ಇನ್ನೇನು ಇಷ್ಟರಲ್ಲೇ ಆರ್ಡರ್ ಕಾಪಿ ಬರುತ್ತದೆ. ಈ ಪುಟ್ಟಾಣಿಯಲ್ಲಿ ಜನಿಸಿ ಇನ್ನು ಕರ್ನಾಟಕದಲ್ಲಿ ಪ್ರಥಮ ರ್ಯಾಂಕ್ ತೆಗೆದುಕೊಂಡು ಈ ಊರಿನ ಗೌರವ ಹೆಚ್ಚಿಸಿದೆ. ಗೆಳೆಯ ಗೆಳೆಯ, ಈ ಕಡಮನ ಕಟ್ಟೆಯ ಗೌರವ ಹೆಚ್ಚಾಗುವುದು ಈಗ ಅಲ್ಲ ಕಣ. ಸಂಪತ್ಪರಿತವಾಗಿರುವ ಭಾರತ ಮಾತೆಯ ಉದರದಲ್ಲಿ ಅನ್ಯಾಯ, ಅತ್ಯಾಚಾರ, ಭ್ರಷ್ಟಾಚಾರಗಳೆಂಬ ಭೂತಗಳು ನಿರ್ಮಲವಾಗಿ ಬೆಳೆದು ನಿಂತಿವೆ. ಹೀಗೆ ಬೆಳೆದು ನಿಂತಿರುವ ಭೂತಗಳನ್ನು ಬೇರು ಸಹಿತ ಕಿತ್ತನಾಗಲೇ ನನ್ನ ಬೋಧಿಗೆ ತಕ್ಕ ಬೆಲೆ. ಈಗಿನ ಕಾಲದಲ್ಲಿ ಭಾರತ ಮಾತೆಗೆ ಮುಖಕ್ಕನಸಿಗಳು ಹೆಚ್ಚಾಗಿದ್ದಾರೆ. ಆದರೆ ಯಾರು ಅಂಜಿಕೆ ಇಲ್ಲದೆ ಸಾಧಕನಾಗಿ ಹೋರಾಡಿ ಸಾರ್ವಜನಿಕ ಸ್ಥಿತಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಕರ್ತವ್ಯದ ಕಾನೂನು ಪಾಲಕನಾಗಿ ಕಾರ್ಯವನ್ನು ನಿರ್ವಹಿಸಿದಾಗಲೇ ನನ್ನ ಜನ್ಮಕ್ಕೆ ಸಾರ್ಥಕ. ಅದು ಸರಿ ಕಣೋ ಗೆಳೆಯ. ನನ್ನ ಮನಸ್ಸಿನಲ್ಲಿರುವ ಭಾವನೆಯನ್ನೇ ನೀನು ಹೇಳಿದೆ. ಆದರೆ ಕಾನೂನಿಗೆ ವಿರುದ್ಧವಾಗಿ ಯಾವನೇ ನಡೆದುಕೊಂಡರೂ ನಾನು ಸಹಿಸಲಾರೆ. ಆ ಸಂಪತ್, ಆ ವಿಷಯಗಳು ಈಗ ನೀನೇನು ಮಾಡುತ್ತೇವೆ ಗೆಳೆಯ? ಎಮ್ಮೆ ಬಳಿ ಪೂರ್ಣವಾದ ಮೇಲೆ ಕೆಲಸಕ್ಕಾಗಿ ಊರೂರು ಅಲೆದಾಡುತ್ತಿದ್ದೆ. ಈ ಲಂಚಗಳು ಭ್ರಷ್ಟಾಚಾರದ ಸಮಾಜದಲ್ಲಿ ನಮ್ಮಂತ ಬಡವರಿಗೆ ನೆಲೆಯಿಲ್ಲ, ವಿದ್ಯಾವಂತರಿಗೆ ಬೆಲೆ ಇಲ್ಲ ಎನ್ನುವ ನಾವು ನುಡಿಯಾಗಿದೆ ಕಣ. ಈ ನೆಲೆಯ ಬೆಲೆ ಎಲ್ಲ ಹಣವಂತರು ಮತ್ತು ಶ್ರೀಮಂತರು ಸತ್ತಾಗಿದೆ ಕಣ. ಅದಕ್ಕಾಗಿ ಉದ್ಯೋಗವಿಲ್ಲದ ಅಲೆದಾಡೋಕ್ಕಿಂತ ಉದ್ಯೋಗವೇ ಪುರುಷರ ಲಕ್ಷಣ ಎನ್ನುವಂತೆ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಾ ನಾನು ನನ್ನ ತಂಗಿ ಜೀವನವನ್ನು ಸಾಗುತ್ತಿದ್ದೆ ಕಣ. ಗೆಳೆಯ, ಜೀವನದಲ್ಲಿ ಕಷ್ಟವೇ ಬರಲಿ ಸುಖವೇ ಬರಲಿ ಎದೆಗುಂದದೆ ಎದುರಿಸಿದಾಗಲೇ ಕಣೋ ಜಯ ಸಿಗುವುದು. ಇಂದಲ್ಲ ನಾಳೆ ನಿನಗೆ ನಿನ್ನ ಓದಿಗೆ ತಕ್ಕ ಕೆಲಸ ಸಿಕ್ಕೇ ಸಿಗುವುದೆಂಬ ಭರವಸೆ ನನಗಿದೆ. ಹಾ ಸಂಪತ್, ನಿನ್ನ ತಂಗಿ ಐಶ್ವರ್ಯ ಹೇಗಿದ್ದಾಳೆ? ಅವಳಿಗೇನಾಗಿದೆಯೋ ತುಂಬಾ ಚೆನ್ನಾಗಿದ್ದಾಳೆ. ಈಗ ಅವಳು ಹಳೆ ಐಶ್ವರ್ಯ ಅಲ್ಲಪ್ಪ. ಅಂದ್ರೆ ನೀನ್ ಹೇಳ್ತಾ ಇರೋದು? ಏನಿಲ್ಲ ಕಣ, ಕಾಲೇಜಿನಲ್ಲಿ ಓದುತ್ತಿದ್ದಾಳಂತ ಹೇಳಕ್ಕೆ ಬಂದೆ. ಹೌದಾ ಸಂಪತ್? ಐಶ್ವರ್ಯವನ್ನು ನೋಡಿ ತುಂಬಾ ವರ್ಷಗಳೇ ಉಳಿದವು. ಐಶ್ವರ್ಯವನ್ನು ನೋಡಿಕೊಂಡು ಹೋಗೋಣ. ಸರಿ ಹಾಗಾದ್ರೆ ಬಾಳ ಹೋಗೋಣ. ಸರಿ ಗೆಳೆಯ, ಸರಿ ಗೆಳೆಯ. ಗೆಳೆಯ,
ಕರುನಾಡಿಗೆ ಚಿರಕಾಲವಿರಲಿ ಈ ಸ್ನೇಹ, ಚಿರಕಾಲವಿರಲಿ ಈ ಪ್ರೇಮ, ಚಿರಕಾಲವಿರಲಿ ಈ ಬಾಳು, ಚಿರಕಾಲವಿರಲಿ ಈ ನೆನಪು. ನಮಸ್ತೆ ಕರುನಾಡಿಗೆ. ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ, ಸಾಗೋ ಸ್ನೇಹ ಜೀವಿ, ಲೋಕವನ್ನು ಸ್ನೇಹ ಜೀವಿ, ಆಡುಗಾರ ಪ್ರೇಮ ಜೀವಿ, ಸಾಗೋ ಸ್ನೇಹ ಜೀವಿ, ಸ್ನೇಹ ಜೀವಿ, ಲೋಕವನ್ನು ಸ್ನೇಹ ಜೀವಿ, ಆಡುಗಾರ ಪ್ರೇಮ ಜೀವಿ. ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ, ಸ್ನೇಹ ಸ್ನೇಹ ಪ್ರೀತಿಗೆ ಪ್ರೀತಿ, ಆಡೋ ಸ್ನೇಹ ಜೀವಿ, ಸ್ನೇಹ ಜೀವಿ, ಲೋಕವನ್ನು ಸ್ನೇಹ ಚಿರಂಜೀವಿ, ಆಡುಗಾರ ಪ್ರೇಮ ಜೀವಿ, ಆಡೋ ಸ್ನೇಹ ಜೀವಿ, ಸ್ನೇಹ ಜೀವಿ, ಲೋಕವನ್ನು ಸ್ನೇಹ ಚಿರಂಜೀವಿ, ಆಡುಗಾರ ಪ್ರೇಮ ಜೀವಿ. ಪ್ರೇಮಿ ಜಿಂದಾಬಾದ್, ಪ್ರೇಮ ಜಿಂದಾಬಾದ್, ಪ್ರೀತಿ ಜಿಂದಾಬಾದ್. ತಪ್ಪದ ಹೋಗು ಇದು ಬಗೆರಡು ಈಗ ಜನರು ಒಂದಾಗಿರುವ ಅನ್ನೋರು ನಿಮ್ಮೂರ ಜಾನಪದ ನಮ್ಮೂರಲ್ಲೇ, ನಿಮ್ಮೂರ ಜಾನಪದ ನಮ್ಮೂರಲ್ಲೇ, ತಿಮ್ಮಾಗಿದ್ದವನ ನಾಯ ನಮ್ಮವರ ನಮ್ಮ ದೇವರಲ್ಲೇ, ನಾನು ನಿಮ್ಮವನ ನೀನು ನಮ್ಮವರ ನಮ್ಮ ಆಸೆಯಲ್ಲೇ. ಪ್ರೀತಿ ಜಿಂದಾಬಾದ್, ಲಾ 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 ಲಾ, ಹೋ 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 ಹೋ, ನೀನು ಹೆಣ್ಣನ್ನು ಸೃಷ್ಟಿಸಿರಬಹುದು. ಹೆಣ್ಣಿನ ಅಂಗಾಂಗಗಳ ಬಿಚ್ಚಲಿನ ಹೆಣ್ಣು ಸರಿಯಾಗಿ ಕಲಿತಿಲ್ಲ.
ಹೆಣ್ಣುಗಳನ್ನ ಸರಸ ಸಲಾಪ ಆಡುವ ಈ ರಣವಿಕ್ರಮ ವಿರಾಟ ರಾಜ ವರ್ಗನಿಗೆ ಹೆಣ್ಣಿನ ಅಂಗಾಂಗಗಳ ಬಗ್ಗೆಯೂ ಗೊತ್ತು, ಹೆಣ್ಣಿನ ಬುದ್ಧಿಯೂ ಸಹ ಗೊತ್ತು. ಐಶ್ವರ್ಯ, ಒಂದು ಕಾಲೇಜಿನಲ್ಲಿ ನಾನು ನಿನ್ನನ್ನು ಪ್ರೀತಿಸು ಎಂದು ಕೇಳಿದಾಗ ನಿಂತುಕೊಳ್ಳದೆ ನನಗೆ ನೀತಿ ಪಾಠವನ್ನು ಬೋಧನೆ ಮಾಡಿ ಈಗ ನಿನ್ನ ಬೋಧನೆಯನ್ನು ಹೆಚ್ಚು ಮಾಡಿ ಸಂತೋಷವಾಗಿ ಪ್ರೀತಿಯ ಬಲೆಯಲ್ಲಿ ಬಿಟ್ಟಿರುವೆಯ. ಕಾಲೇಜಿನಲ್ಲಿ ನೀನು ನನಗೆ ಮಾಡಿದ ಅವಮಾನದ ಸೇಡು ಈ ವಿರಾಟನಾಂತರಾಳದಲ್ಲಿ ಪ್ರತಿಲೆತ್ತ ಜ್ವಾಲಾಮುಖಿಯಂತೆ ನಮ್ಮತ್ತಲಿದೆ. ನನ್ನ ಅವಮಾನದ ಸೇಡಿನ ಜ್ವಾಲೆ ಯಾರು ಭಯವಿಲ್ಲದೆ ಭರಿತ ಬಲ ಪಕ್ಷಗಳಂತೆ ಸ್ವತಂತ್ರವಾಗಿ ಹಾರಾಡುತ್ತಿರುವ ನಿಮ್ಮಿಬ್ಬರ ಪ್ರೀತಿಯ ಮಧ್ಯೆ ನಾನು ಕಾರಣದಂತೆ ಪ್ರವೇಶಿಸಿ ಹಾರಾಡಲು ಆಧಾರವಾಗಿರುವ ಅವನೆಲ್ಲ ಭರಿತವಾದ ಪಕ್ಷಗಳಲ್ಲಿ ನಿನ್ನನ್ನು ನಾನು ಮನ ಬಂದಂತೆ ಕುಚ್ಚಿ ತಿಕ್ಕೋಕಲೇ ಈ ನನ್ನ ಮನಸ್ಸಿಗೆ ನೆಮ್ಮದಿ ನೆಮ್ಮದಿ ಸಿಗುವವರೆಗೂ ನಮ್ಮಿಬ್ಬರ ನಡುವೆ ನಡೆಗೆ ಮುಚ್ಚು ಹರಿ ಕ್ರಾಂತಿ. ಓಹೋ, ನಾ ಬಯಸಿದ ಸ್ವಾತಂತ್ರ್ಯದ ಕಡೆ ಹಾರಿ ಬರುತ್ತದೆ. ಧರಲಿ ಯಾರು ಹೆಲ್ಲದ ಈ ಕಾನನದ ಮಧ್ಯದಲ್ಲಿ ನನ್ನ ಕಾಮದ ಆಸೆಯನ್ನು ತೀರಿಸಿಕೊಂಡರಾಯಿತು. ನಾನು ನಿನ್ನ ತಾಯಿಗೆ ಅಡ್ಡ ನಿಂತಿರುವುದು ನಿನಗೆ ಸ್ವಾಗತ ಕೋರಿ ಬೀಳ್ಕೊಡುಗೆ ಮಾಡುವುದಕ್ಕಲ್ಲ ಸುಂದರೇ. ಅಂದರೆ ನನ್ನ ಕಾಮದ ತಾಯಿಗೆ ನಿನ್ನನ್ನು ರಹಕಾರಿಯವಾಗಿ ನಿರ್ಮಿಸಿಕೊಂಡು ನಿನ್ನ ಹೊಟ್ಟಿನ ದೇಹದ ಅಂಗಾಂಗಗಳೊಂದಿಗೆ ಸವಾರಿ ಮಾಡುವುದಕ್ಕೆ ಅಲ್ಲ ಮರ್ಯಾದೆಯಂತೆ ಬಾಯಿಗೆ ಬಂದಾಗೆ ಮಾತಾಡ್ತಿದ್ಯಾ? ದಾರಿ ಬಿಟ್ಟು ಮಾತನಾಡೋ ಚೈತ್ರದುರ್ಗ ಜಿಲ್ಲೆಯ ಚೈತ್ರದುರ್ಗ ತಾಲೂಕಿನ ಹೋಬಳಿಯ ಈ ಕಳಬನ ಕಟ್ಟೆಯ ಹಮ್ಮೀರ ಮ್ಯಾಸರಟ್ಟಿಯ ಕೂವರ ನನ್ನನ್ನು ಯಾವುದು ಕೇಳುವಷ್ಟು ಸೊಪ್ಪು ಬಂದಿದ್ದ ಹೆಣ್ಣೆ. ನಾನು ಯಾರಾದರೆ ನಿನಗೇನು? ಬಾರೇ ಬಾ, ನನ್ನ ಮದುವೆ ಆಸರೆ ತೀರಿಸು, ಬಾರೇ ಬಾ. ಕಾಮ ತುಂಬಿದ ಪದಗಳಿಂದ ಮಾತಾಡ್ತಾ ಇದ್ಯಾ? ಬಾಯಿ ಬಿಟ್ಟರೆ ಸಾಕು, ಕಾಮ ತುಂಬಿದ ಪದಗಳಿಂದಲೇ ಮಾತಾಡ್ತಾ ಇರ್ತೀನಿ. ನಾನ್ ಯಾರು ಎಂದು ಗೊತ್ತಿದ್ದರೆ ನೀನು ಈ ಮಟ್ಟಕ್ಕೆ ಇಳಿತಿರ್ಲಿಲ್ಲ. ಯಾರಾದರೆ ನನಗೇನೆ? ನನ್ನನ್ನೇ ನಾಯಿಗೆ ಹೋಲಿಸಿ ಮಾತನಾಡುವೇನೆ? ಹುಚ್ಚು ನಾಯಿ ನೀನು. ನೀನು ಯಾವತ್ತೇ ನನಗೇನು?
ನೀನೇನು ತೋರಿನ ರಾಣಿ ಚೆನ್ನಮ್ಮನ ಝಾನ್ಸಿ ರಾಣಿ ಲಕ್ಷ್ಮೀ ಬಾಯಿನ ಈತನ ಪ್ರತಿರೂಪ ಹೊತ್ತು ಹುಟ್ಟಿ ಬಂದಿರುವ ಭಾರತಿ ಕಂಕಮ್ಮನ ಇವ ಯಾರು ಅಲ್ಲ, ನೀನಂತೂ ಗಂಡಿನ ಅವಶ್ಯಕತೆ ಹೊಂದಿರುವ ನಾಯಿ. ನಿನಗೆ ಎಷ್ಟಿರಬೇಕಾಗ್ತದೆ, ನಿನಗೆ ಎಷ್ಟಿರಬೇಕಾಗ್ತದೆ ಖಂಡತೆಯ ಕೊಂಡಿಗೆ ಹೊಂದಿರುವ ಈ ನನ್ನ ವಿಕ್ರಮ ವಿರಾಟ ರಾಜ ವರ್ಮ ನನಗೆಷ್ಟಿರಬೇಕು? ಬಾರೇ ಬಾ. ಜೇಬಿ ಹೇಳಿದ ವಿರಾಟ್ ಇವನೇ ಇರಬಹುದು ಅನಿಸುತ್ತಿದೆ. ಓ, ಈಗ ನಾನು ಆದ್ರೆ ಆ ಸಂಪತ್ ಹೇಳಿದ ಇವನು ತುಂಬಾ ಒಳ್ಳೆಯವನಂತ, ಆದ್ರೆ ಇವನು ಆರಕ್ಕೆ ಕಾಣ್ತಾ ಇಲ್ಲ. ಇರಲಿ, ಈಗ ನಾನು ಎಚ್ಚರದಿಂದ ಹೆಜ್ಜೆ ಇಡಬೇಕು. ಏಕೆ ಅಮ್ಮಣ್ಣೆ? ನನ್ನ ಹೆಸರನ್ನು ಕೇಳಿದ ತಕ್ಷಣವೇ ಹೇಗೆ ದಿಗ್ಭ್ರಮಿತಳಾಗಿ ನಿಂತಲ್ಲಿಯೇ ನಿಂತು ಬಿಟ್ಟೆಯಲ್ಲ? ಏಕೆ ಈಗ ಎಲ್ಲಿ ಹೋಯಿತು ಆ ನಿನ್ನ ಧೈರ್ಯ? ಸಾರಿ ನೋಡಿ, ನೀವ್ ಯಾರಂತ ಗೊತ್ತಿದೆ, ನಾನು ನಿಮಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಸಾರಿ ಪ್ರೇಮ, ನಾನು ನೀನು ಯಾರೆಂದು ತಿಳಿಯದೆ ಕೆಟ್ಟದಾಗಿ ವಂಚಿಸಿದ್ದೆ. ಐ ಆಮ್ ಒನ್ಸ್ ಅಗೇನ್ ವೆರಿ ವೆರಿ ಸಾರಿ. ನೋಡಿ, ನಾನು ನಿಮ್ ಕಾಂಪ್ಲೆಕ್ಸ್ ಅಲ್ಲೆಲ್ಲ ಇರೋದು ರೂಮ್ ನಂಬರ್ 14ರಲ್ಲಿ. ಅಂತ ಹಾಗೆ ಅದಕ್ಕೆ ಓನರ್ ನೀವೇ ಅಂತ ಗೊತ್ತಾಯ್ತು, ಅದಕ್ಕೆ ನಿಮ್ಮನ್ನು ಹುಡುಕಿಕೊಂಡು ಬಂದೆ ಅಷ್ಟೇ. ಸಾರಿ ಪ್ರೇಮ. ಭಾರತದಲ್ಲ ಪ್ರೇಮ, ಭಾರತದ ಮೂಲೆಯಲ್ಲೂ ಸಹ ನನ್ನ ಕಾಂಪ್ಲೆಕ್ಸ್ಗಳಿವೆ. ಪ್ರೇಮ, ನೀನು ಕೇವಲ ನನ್ನನ್ನು ಹುಡುಕಲು ಬಂದೆಯೋ ಅಥವಾ? ನೋಡಿ, ಸಂಪತ್ ಅವರು ಹೇಳಿದ್ರು ಆ ಕಾಂಪ್ಲೆಕ್ಸ್ಗೆ ನೀವೇ ಬಾಸ್ ಅಂತ, ಅದಕ್ಕೆ ನಿಮ್ಮನ್ನು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಷ್ಟೇ. ಪ್ರೇಮ, ಸಂಪತ್ ನಿನ್ನ ಬಗ್ಗೆ ವಿಚಾರ ತಿಳಿಸಿದ. ಆದರೆ ತಿಳಿಸಿದ ತಕ್ಷಣ ನಾನು ನಿನ್ನ ನೋಡಬೇಕೆಂದು ಆತುರದಿಂದ ಬರಬೇಕೆಂದು ತಿಳಿದುಕೊಂಡಿದ್ದೆ. ನನಗೆ ಕೆಲಸ ಬಹಳ ಇತ್ತು ಪ್ರೇಮ, ಆದ್ದರಿಂದ ಬರಲಾಗಲಿಲ್ಲ ಪ್ರೇಮ. ನಾನು ನೋಡಬೇಕೆಂದರೆ ನಿನ್ನನ್ನು ನೋಡದೆ ಪ್ರೀತಿಸಲು ಆರಂಭಿಸಿದೆ ಪ್ರೇಮ. ವಿರಾಟ್, ಅದು ನನಗೂ ಅಷ್ಟೇ ವಿರಾಟ್. ಐ ಡು ಲವ್ ಯು. ಏನು ಇವಳ ಹಂದ, ಇವಳ ಚಂದ. ಇವಳ ಹಂದ ಚಂದವನ್ನೊಮ್ಮೆ ನೋಡಿದ ಈ ನಮ್ಮ ಕಡಬನ ಕಟ್ಟೆಯ ಕೆಚ್ಚನ ಹುಡುಗರು ತಲೆ ಕೆಚ್ಚುವ ಮುನ್ನ, ಏ ಕಿಚ್ಚ ಬ್ರದರ್, ಕಚ್ಚದ ಇವಳ ಚಂದುಟಿಯನ್ನ. ನಿನ್ನ ಮೊದಲ ಕಂಡದಿಂದ ಆರಿ ಬರಲಿ ಒಂದು ಸುಮಧುರ ಗಾನ.
ನಿಂಗನಹಳ್ಳಿ ಕರಿಯಮ್ಮ ಎಲ್ಲಿದ್ರು ವೇದಿಕೆಯನ್ನು ಬರಬೇಕು. ನಿಂಗನಹಳ್ಳಿ ಕರಿಯಮ್ಮ ನನ್ನನ್ನ ಇಷ್ಟೊತ್ತಾದ್ರೂ ಯಾಕೆ ಪಡೆದೇ ಇರ್ಬೋದು? ಯಾವಾಗಲೂ ತಡವಾಗಿ ಬಂದೆ. ಅದರಲ್ಲಿ ಇವತ್ತು ನನ್ನ ಹುಟ್ಟುಹಬ್ಬ ಇದೆ ಅಂತ ಗೊತ್ತಿದ್ರು ಕೂಡ ಇಷ್ಟೊಂದು ತಡವಾಗಿ ಯಾಕೆ ಬಂದಿರ್ಬೋದು? ಏನೋ ಒಬ್ಬರೇ ನಿಂತು ಏನೋ ಯೋಚನೆ ಮಾಡುವಂತೆ ಕಾಣ್ತಿದಲ್ಲ. ಹೋಗಡ. ಏನ್ ತಂಗಿ? ನೀನ್ ನನ್ನ ಜೊತೆ ಮಾತಾಡ್ಬೇಡ. ನಾನು ನಿನ್ನ ಮಾತಾಡ್ತೀನಿ. ಏಕೆ ನನ್ನ ಜೊತೆ ಮಾತಾಡೋದ ಕಾರಣ ಏನು ತಂಗಿ? ಯಾಕಂದ್ರೆ ಇವತ್ತು ನನ್ನ ಹುಟ್ಟುಹಬ್ಬ ಅಂತ ಗೊತ್ತಿದ್ರು ಕೂಡ ನೀನು ಇಷ್ಟೊಂದು ತಡವಾಗಿ ಬಂದಿದೆಯಲ್ಲ ಅದಕ್ಕೆ. ಕಳ್ಳಿ ಆಡ್ ಬಂದಿತ್ತು ಆಡ್ತೀನಿ Thank you.
ಹುಟ್ಟುಹಬ್ಬ ಹುಡುಗರಾಗಿ ಯಾರು ಕಾಣ್ತೇನೆ ನಿಮ್ಮ ಅಮ್ಮ ಐಶ್ವರ್ಯ, ಬರೀ ಅದಕ್ಕೆ ನಾನು ಚಿಕ್ಕವರಿದ್ದಾಗ ನೋಡಿದಾಗ ಇಷ್ಟೇ ಇಷ್ಟ ಆಡ್ಕೊಂಡು ಊರೆಲ್ಲ ಅಡ್ಡಾಡ್ತಿದ್ದೆ. ಈಗ ತುಂಬಾ ಚೆನ್ನಾಗಿದ್ದೀನಿ. I am also fine. ಅಣ್ಣ ಅಣ್ಣ ನಾನು ಇವತ್ತು ನನ್ನ ಬರ್ಡೇ ಅಲ್ಲ ಅದಕ್ಕೋಸ್ಕರ ನೀನು ಸಿಹಿ ರೆಡಿ ಮಾಡಿದ್ದೀನಿ ಬನ್ನಿ ಬೇಕು ಅಂತ ಐಶ್ವರ್ಯ, ಕೇವಲ ಸಿಹಿ ಹಂಚುವುದಕ್ಕೆ ಕಾರಣವಿದೆಯೋ ಅಥವಾ ಊಟಕ್ಕೇನಾದರೂ ನೀವು ಸಿಹಿ ಬಂತಾರಂತೆ ನಿಮ್ಗೋಸ್ಕರ ಎಲ್ಲ ಅಡುಗೆ ಸಿದ್ಧತೆಯನ್ನು ಮಾಡಿದ್ದೀನಿ ಹಾಗಾಗಿ ನನ್ನ ಕಾಲೇಜಿಗೆ ತುಂಬಾ ಲೇಟ್ ಆಯ್ತು ಅಣ್ಣ ನಾನು ಕಾಲೇಜಿಗೆ ಹೋಗ್ಬರ್ತೀನಿ ನಾನು ಬರೋದು ನಿಮ್ಮ ಮನೆಗೆ ಇರೋ ಬಾಯ್ ಸರಿ ಅಮ್ಮ ಆಗಲಿ ನೀನೇ ಹೇಳಿದ್ಮೇಲೆ ಇರದೇ ಇರಕ್ಕಾಗತ್ತಾ? ಇದ್ದೇ ಇರ್ತೀನಿ. ಸಂಪತ್, ಐಶ್ವರ್ಯ ಎಷ್ಟೊಂದು ಚುರುಕಾಗಿದ್ದಾಳೆ. ಅವಳು ತುಂಬಾ ಇನ್ನೋಸೆಂಟ್ ಅಂತ ಕಾಣಿಸುತ್ತೆ ಅಲ್ವಾ? ಹೌದು ಕಣ ತುಂಬಾ ಇನ್ನೋಸೆಂಟ್ ಸ್ವಲ್ಪ ತಡವಾದರೂ ಸಾಕು ಕಣ್ಣೀರ ಹೌದು ಕಣೋ ಗೆಳೆಯ. ಸಂಪತ್, ನಿನ್ನ ಬಳಿ ಒಂದು ಮಾತು ಕೇಳಬೇಕೆಂದಿರುವೆ. ಏನು ಸರಿ ಏನು ಹೇಳ್ತೀನಿ ನಾನು ನಿನ್ನ ಬಗ್ಗೆ ತಪ್ಪು ತಿಳಿದು ಇಲ್ಲ ಹೇಳ ಆ,
ಹೇ, ಅದು ಅದಕ್ಕಾಗುವುದಿಲ್ಲ. ಹೇ ಸರಿ, ಏನು ಅದು ಸಣ್ಣ ಮಕ್ಕಳಾಗಿ ಆಗುವುದಂತ ಅರ್ಥನೇ ಆಗೋದಿಲ್ಲ. ಅರ್ಥ ಆಗೋದು ಹೇಳು. ಅದೇ ಕಣಯ್ಯ, ನಾನು ಚಿಕ್ಕಂದಿನಿಂದ ಐಶ್ವರ್ಯನ ತುಂಬಾ ಪ್ರೀತಿ ಮಾಡ್ತಾ ಇದ್ದೇನೆ. ಅದು ಅಲ್ಲದೆ ನಾನು ಅವಳನ್ನೇ ಮದುವೆ ಕೂಡ ಆಗ್ಬೇಕಂತ ಆದ್ರೆ ಇದು ನಿನ್ನ ಒಪ್ಪಿಗೆ ಇದ್ದರೆ ಮಾತ್ರ. ಹೇ ಸರಿ, ಏನು ವೇಳೆ ನನ್ನ ಮೈಗೆ ತಂದುಕೊಂಡು ಬಂದರೆ ಸರಿಗಿಲ್ಲ ಮಾತನಾಡಿಸಿದರೆ ನನ್ನ ತಂಗಿಯನ್ನೇ ಮದುವಾಗಬೇಕೆಂದು ಆಸೆ ಪಟ್ಟಿರುವಯ. ನೀನೆಂಬುವರನ್ನು ನನಗೆ ಮೊದಲು ಕಳೆದಿದ್ದರೆ ನಿನ್ನ ಸ್ನೇಹವನ್ನೇ ಬಯಸ್ತಿರಲಿಲ್ಲ. ಏ ಸ್ವಲ್ಪ ಈ ವಿಷಯದಿಂದ ನನ್ನನ್ನು ಮತ್ತೆ ಇದಕ್ಕೆ ಬರ್ತೇನೆ ಅಂತ ಹೇಳಿದರೆ ಎಂದು ಈ ಮಾತು ನಾನು ಎಂದು ಈ ಮಾತನ್ನಾಗಲಿ ಈ ವಿಷಯವನ್ನಾಗಲಿ ಮಾತನಾಡುವುದಿಲ್ಲ. ದಯವಿಟ್ಟು ಕ್ಷಮಿಸಿಬಿಡು. ನನಗೆ ಸ್ನೇಹಕ್ಕಿಂತ ಪ್ರೀತಿ ದೊಡ್ಡದಲ್ಲ. ನನ್ನ ನಿನ್ನ ಸ್ನೇಹ ಅಷ್ಟೊಂದು ಮಧುರವಾದ್ದು. ನಿನಗೆ ಒಪ್ಪಿಗೆ ಇಲ್ಲ ಅಂದ್ರೆ ಬೇಡ ಬಿಡ. ಹೇ ಹುಚ್ಚಪ್ಪ, ಏಕೆ ಭಯ ಪಡುತ್ತೇವೆ? ತಮಾಷೆಗಾಗಿ ಹೇಳಿಕೊಂಡು ನಿನ್ನಂತ ಸ್ನೇಹಿತರಿಗೆ ಬ್ಯಾಗೆ ಯಾಕೆ ಕೊಡಲ್ಲ ಮಾತಂದ್ರೆ ನನ್ನ ತಂಗಿಗೆ ನೀನೇ ಸರಿಯಾದವರನೆಂದು ನಾನು ತೀರ್ಮಾನಿಸಿದೆ. ನೀನು ಅಷ್ಟರಲ್ಲಿ ಹೇಳಿದೆ. ಎಲ್ಲರಿಗಿಂತ ಭಾವಿಸಿಕೊಂಡ್ರೆ ಹೇಗಿರುತ್ತೆ? ಗೆಳೆಯ, ನೀನ್ ಹೇಳ್ತೇನೆ ಕೇಳಿ ನನ್ನ ಹೃದಯವೇ ಒಂದು ಕ್ಷಣ ನಿಂತು ಹೋಗುತ್ತದೆ. ನೀನು ಒಪ್ಪಿಗೆ ಸೂಚಿಸಿದಂತೆ ಐಶ್ವರ್ಯಳು ಕೂಡ ನನ್ನ ಪ್ರೀತಿಗೆ ಒಪ್ಪಿಗೆ ಸೂಚಿಸಿದರೆ ಈ ಜಗತ್ತಿನಲ್ಲಿ ನನ್ನಷ್ಟು ಪರಮಸುಖಿ ಯಾರು ಇರುವುದಿಲ್ಲ. ಆ ವಿಷಯ ನನಗೆ ಬಿಡು. ನಾನು ವಿದ್ಯಾಭ್ಯಾಸ ಮುಗಿದು ಕೂಡಲೇ ನಾನು ಮದುವೆ ಮಾಡುತ್ತೇನೆ. ಓಕೆನಾ? ಓಕೆ ಕಣೋ, ನೀನ್ ಹೇಳಿದಂತೆ ಆಗಲಿ. ಸಮಯ ವಸತಿ ಊಟ ಮಾಡೋಣ. ನೀನು ಹೋಗಿ ಗೆಳೆಯ. ನನ್ನ ಖುಷಿಯ ಸಂದರ್ಭದಲ್ಲಿ ನಾನು ಈ ಖುಷಿಯನ್ನು ಒಬ್ಬರೇ ಸವಿದು ನಂತರ ಬರುತ್ತೇನೆ. ಸರಿ ಕಣ, ಬೇಗ ಆಯ್ತಾ? ಐಶ್ವರ್ಯ ಹಾದಿ ಬೀದಿಲಿ ಓಡಾಡುವವಳ ಅಂದ ನೋಡಿ ಹುಟ್ಟುವವಳು ಪ್ರೀತಿ. ಅದು ಅವಳ ಅಂದ ಇರೋ ತನಕ. ಐಶ್ವರ್ಯ ನೋಡಿ ಹುಟ್ಟೋ ಪ್ರೀತಿ ಅದು ಕಾರ್ಯಾಗೋ ತನಕ. ಮನಸ್ಸನ್ನು ನೋಡಿ ಹುಟ್ಟೋ ಪ್ರೀತಿ ಆ ಮನುಷ್ಯ ಇರುವವರು ಮಾತ್ರ. ಆದ್ರೆ ನಿನ್ನನ್ನೇ ನೋಡದೆ ಇಷ್ಟು ವರ್ಷಗಳಿಂದ ಹುಟ್ಟಿರುವ ಈ ಪ್ರೀತಿ ಏಳೇಳು ಜನ್ಮ ಇರೋಳು ಕಣೆ. ಏಳೇಳು ಜನ್ಮ ಇರೋಳು. ಈಗ ನನ್ನ ಐಶ್ವರ್ಯ ನನ್ನ ಕಣ್ಣ ಮುಂದೆ ಬಂದರೆ ಹೇಗಿರುತ್ತದೆ?
ಸಾಕಾಗೈತಿ ನೋಡ್ರಿ ನಮ್ ಕಣ್ಣಿಗಿರೋ ಜನ್ರ ಬಾಬಾಕನ್ ಸವಾಸ ದೊಡ್ಡ ಸವಾಸ ಆಗ್ಬಿಟ್ಟು ಅವ್ರ ಒಳಗಿರೋ ಸಾಮಾನುಗಳನ್ನ ಚೆನ್ನಾಗಿ ತಿಕ್ಕಿ ಈ ನನ್ನ ಪಂಪಿನಲ್ಲಿರುವ ಎಲ್ಲ ಗ್ರೀಸು ಖಾಲಿ ಹೋದ್ಮೇಲ ನನಗೆ ಗೊತ್ತಾಯ್ತು ನೋಡಿ ಈ ಬಂಗಾರ ಬಾಡಿ ಅಂತ ಯಾವುದೋ ಒಂದು ಗಿರಾಕಿ ಬರಕತ್ತೆ ಬರ್ಲೆ ಬರ್ಲೆ ಬರ್ಲೆ
ಪ್ಯಾಗೆ ಆಗ್ಬಿಟ್ಟೈತಿ. ಸಿಗಂಗಿಲ್ಲಲ್ಲ ಅಂದ್ರಿ ಆ ಸಂದೆ ಹುಡುಗಿದ್ದೀನಿ ಆ ಸಂದೆ ಹುಡುಗಿದ್ದೀನಿ ಎಲ್ಲ ಹುಡುಗರು ಸಿಗ್ಲೇ ಇಲ್ಲಲ್ಲ ಅಂದ್ರಿ ಎಲ್ಲ ಹಾಡ ಬಂದಿದ್ದು ಮಾರಾಯ ಮಗ ಇವನು ಫ್ಲವರ್ ಇಲ್ಲಿಗೂ ಬಂತಾರಪ್ಪ. ಏ ಓಮಾರ ಹೆಂಗೆ ಯಾರ ಸೊನ್ನೆಯಲ್ಲಿ ನೋಡಿದ್ರು ನೀನೇ ಕಾಣ್ತಿ. ಅಲ್ಲಿ ಚಿಕ್ಕರು ಪಕ್ಕಂಬ ಅಲ್ಲಿ ಸೊನ್ನೆ ಹೋದ್ರು ನೀನೇ. ನೀನ ಗಾಡಿ ಸಾಮಾನ ಬಲು ಗಟ್ಟಿ ಕೆಲಸ ಮಾಡಕ್ ಬಿಡಲೆ. ನಮ್ಗೆ ಯಾವಾಗ ಬಾರಿ ಗಟ್ಟಿ ಏ ಹೆಂಗೆ ಈ ಪಂಪು ಹೊಡಿಯ ಪಂಪಣ್ಣ ನಿನ್ನ ಮ್ಯಾಲೆ ಪ್ರಾಣನೇ ಇಟ್ಟಿದ್ದ ನೋಡೆ. ನೀ ಏನಾರ ಏನಾರ ಬಿಡ್ತೀಯ ಅಂದಂಗೆ ಪಂಪಣೆ ಪಂಪಣೆ ಏನಮ್ಮ ಅಮ್ಮ ಯಾರು ಅಮ್ಮ ಹಾಗೆ ಬಿಡ ನಾನು ಯಾಕೆ ಬಂದಿರೋದು ಕೇಳಕ್ಕಿಲ್ಲೇನು ಇವತ್ತು ಇಂಥ ತ್ರಾಸು ತಗೊಂಡು ಬಂದಾಳ ಅಂದ್ರೆ ಏನೋ ಒಂದು ಗಿರಾಕಿ ಇರಪ್ಪ. ನೀನು ಏನು ಹೇಳಂಗೆ ಊರ ಗಿರ ಒಳಗ ತಲೆ ಕೆಡಿಸ್ಕೊಬೇಡ ಕಣೆ. ಬೇಗ ಹೇಳೋದೇನಂತ ಸಮಾಧಾನ ಮಾಡ್ಕೆ ಯಾಕೆ ಜಗಳ ಮಾಡ್ತಿದ್ದೀರಿ ಏನಿಲ್ಲ ಅದ ಮನೆ ನೀನು ರಿಪೇರಿ ಮಾಡ್ಕೊಡುತ್ತಲ್ಲ ಸೈಕಲ್ ಗಾಡಿ ಈಗ ನಾನು ವ್ಯಾಪಾರ ಅಲ್ಲೆಲ್ಲ ಹೆಂಗೆ ನೀನು ಸೈಕಲ್ ಹೊತ್ಕೊಂಡು ನೀನ್ ಎಲ್ಲಿಗೆ ಹೋಗಿದ್ದೀರಿ? ಇಲಿಗಳು ತಿಂದು ಹೊತ್ಕೊಂಡು ಹೋದಾಗ ನೀನು ಸಹ ಅಲ್ಲೇ ಇದ್ರೆ ನಿನ್ನೂ ತಿಂದು ನಮ್ ಚಿಕ್ಕರು ಹೊತ್ಕೊಂಡು ಬಿಡೋಣ. ನಿನ್ನ ಸವಾಸ ಬಿಟ್ಟು ಬಿಡಲೇ ನಾನು. ಗ್ಯಾರೇಜ್ಗೆ ಬ್ಯಾಡಲೇ ನಂಗೆ. ನೀನು ಅಲ್ಲಿಗೆ ಬಂದ್ರೆ ತೆಗಿಯಲೆ ಬೇಗ. ಈಗ ನೀನು ಕೊಟ್ರೆ ಎಣ್ಣೆ ಚಂದ್ರಪ್ಪನಾಗ ಚಂದ ಕೊಡೋದು ಜಾಲೆಗೆ ಬರಲ್ಲ. ತೆಗಿಯಲೆ ಬೇಗ ಅಣ್ಣ. ಯಾರೋ ಒಂದು ಹೇಳಿ ರಂಗೆ ಇವತ್ತು ಹಣ ಇಲ್ಲದೆ ವಾಪಸ್ ಹೋಗಲ್ಲ ಕಣಲೆ. ನಾನು ಏನಿಲ್ಲ ಸೀದಾ ನೀವು ಮನೆಗೆ ಬರ್ತೀನಿ ನಡಿ ಹೋಗೋಣ ಬಾ ಹೋಗೋಣ. ಯಾಕಣ ಇವತ್ತು ಒಂದು ಒಳ್ಳೆ ಗಿರಾಕಿ ಸಿಕ್ಕಂಗ ಆಯ್ತು ನೋಡ್ರೆ. ಇವತ್ತು ರಾತ್ರಿ ನಿನಗೆ ನೋಡಿ ನೋಡ ನಮ್ಗೆ ಬಂದಿ ಅಮ್ಮ ನಮ್ಮಲ್ಲ ಅಂತ ಬಾರಿ ಮಾಡು ಹಾಗಾದ್ರೆ ಮತ್ತೆ ಕನ್ನಡ ಮಾಡ್ತೀನಿ ನನ್ನ ರಚ್ಚ 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 ಬಾಬಾ ಪೀಸ ನೀ ಬಾಳ ನೈಸ ನಮದ ಹುಡುಗರು ಹುಡುಗರಂಗಿಸ ಚೆಲುವಿನ ಚಿತ್ತಾರ
ನನಗೆ ಸ್ವಲ್ಪ ಕೆಲಸ ಇದೆ. ನಾನು ಇವತ್ತು ರಾತ್ರಿ ನೀವೇನು ಮಾಡಿ చెప్పು ಕಾಲು ನಮ್ಮ ಜಗನ್ನಾಥರ ವಿಜಯಮತಿಗೆ ನಮ್ಮ ಮಂಜುನಾಥಿಗೆ ಮಾಡಿ ಇದೇ ತಾರೀಕು ಬರ್ತಿದ್ರಿ ಏನ್ರಿ ಬಾರಪ್ಪ ದಗಲ್ಬಾಜಿ ಡಾಕ್ಟರ್ ಬಾ 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 ಅಲ್ಲ ಮುಂಬೈ ಕಡೆ ಮಾಡ್ಕೊಂಡು ಬಾಂಬೆ ಕಡೆ ಬಾಯಿ ಮಾಡ್ಕೊಂಡು ಮಾಡ್ತೀನಿ 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 ಅಂತ ಓಡಾಡ ಬರಕತ್ತಿಲ್ಲ
ಏನ್ ಮಾಡೋದು ಬಂದಿಯೋ ನಿಮ್ಮ ಮಂಡ ಸೂಚಿ ಆಗತ್ತೆ ನಿನ್ ಕಡೆಯಿಂದ ಯಾರೋ ಇಂಜೆಕ್ಷನ್ ಚುಚ್ಚಿಸ್ಕೊಂಡ್ರ ಹೋಗ್ಬೇಕಾಗತ್ತಪ್ಪ ಬೆದ್ರು ಮೋಟ್ರ ಮೇಲೆ ನಾಲ್ಕು ಏಕಡ ಮೇಲೆ ನೀನು ಮಾತನಾಡಿದ ನಾನು ಸುತ್ತ ಹತ್ತಳಿಗೆ ಫೇಮಸ್ ಡಾಕ್ಟ್ರಿ ಫೇಮಸ್. ನೀನ ಬರಪ್ಪ ಮಾಡಿಸ್ಕೊಡ್ರಿ ಇಂಜೆಕ್ಷನ್ ನೋಡ್ರಿ ನೀನು ಮಾತನಾಡಿದಷ್ಟು ಸುಮ್ಮನೆ ಮೊನ್ನೆ ತಾನೇ ಜಗಳೂರಿನಲ್ಲಿ ಎಲ್ಲಾ ಡಾಕ್ಟರ್ನು ಮೀಟಿಂಗ್ಗೆ ಕರೆಸಿದ್ರು. ಅಲ್ಲಿ ಅವರು ನಾನು ಮಾಡೋ ಹೊಡೆತಕ್ಕೆ ಪ್ರಕಾಶ ಶಂಕರಪ್ಪ ಆಸ್ಪತ್ರೆಯಲ್ಲಿರುವ ನರ್ಸಿಗಳೆಲ್ಲ ತಂಗಾಗೋಗ್ಬಿಟ್ರೆ ಅಷ್ಟೇ ಅಲ್ಲ ನನ್ನ ಇಂಜೆಕ್ಷನ್ ಒಮ್ಮೆ ಒಂದು ಸಾರಿ ಚುಚ್ಚಿಸ್ಕೊಂಡು ಬಿಟ್ರೆ ಸೋಚಿದ ಸೋಜ ಕಡೆಗೆ ಬರೋದ್ರೊಳಗೆ ಕೊಂಡು ತಂಪಾಗಿ ಸೋಂಪು ನಿದ್ದೆ ಬರ್ತದ್ರಿ ನಿದ್ದೆ. ಬುದ್ಧಿ ಬರ್ತದೆ ಬುದ್ಧಿ ಅಲ್ಲೇ ಹಿಂಗ ಹಾಗೆ ಹೋಗೋ ಬರೋ ಹೆಣ್ಮಕ್ಳಿಗೆಲ್ಲ ನಾನು ಮಾಡ್ತೀನಿ ಅಂತ ಹಿಂಗ ಹೋಗ್ತಾ ಇದ್ರು ಮಗನ ಮೊನ್ನೆ ಹಿಂಗ ಮಾಡ್ತೀನಿ ಅಂತ ಅದಾ ಬಂದ ಸೂಜಲ್ಲಿ 4 ತನಕ ಮಾಡಿ ಹಾಕ್ಬರ್ಬೇಕಪ್ಪ ಸುಡುಗಾಡಿನಾಗ ಮಲಗಿಸಿನ ಅಂತ ಯಾವ ಬಾಯಲ್ಲಿ ಮಾತನಾಡ್ತೀವಿ ನಿನಗ ನನ್ನ ಮೇಲೆ ಲೆಕ್ಕ ಒಮ್ಮೆ ನಿನ್ನ ಕೈಯನ್ನು ನನ್ನ ಕೈಯನ್ನು ಕೊಟ್ಟು ನೋಡ ದೇಶಗಳಿಗೆ ಸ್ವಚ್ಛ ತಗೊಂಡ್ಬಿಡ್ತೀನಿ. ಆಮೇಲೆ ಮಾಡು ಮಾಡು ಕ್ಯಾಂಟಿನ ಮಾಡಿಗೆ ಕೈ ಹಾಕಿ ಮಣ್ಣು ಮುಕ್ಕ ಹೊಡಲೇ ನನ್ನ ಇಂಜೆಕ್ಷನ್ ಅಂದ್ರೆ ಅಪ್ಪ ಕೂಡ ಬಾಯಿ ತಪ್ಪಿಸಲಿ ಬಾಯಿ ಅಂದಂಗ ಹೇಳ್ತಾನೆ ಸುಚ್ಚಿ ಕಳಿಸಿದರ ಬೆಚ್ಚಗ ಮರವತಿ ನನ್ನ ಮಾತಿಗೇಡಿ ಜಾತಿದೆ ಏನಂದ ನಾನು ಡಾಕ್ಟ್ರು ಆದಾಗಿಂದ ಚುಚ್ಚಿಸ್ಕೊಳ್ಳೋದು ಗಟ್ಟಿ ಒಟ್ಟಿನಲ್ಲಿ ರೋಗಿಗಳನ್ನ ರಕ್ಷಣೆ ಮಾಡುವುದೇ ನನ್ನ ಕೆಲಸ. ನೋಡೋ ರಂಗೆ ನೀನು ನನ್ನ ಕ್ಯಾಟಿಸಿ ಉಳಿದ್ರು ಪರವಾಗಿಲ್ಲ. ಈಗ ಸದ್ಯಕ್ಕೆ ಅಂದ್ರೆ ಶೀತ ಹೆಚ್ಚಾಗ್ಬಿಡತ್ತೆ. ಇದೇ ಊರಿನಾಗ ಮಧುರಪ್ರಿಯ ನಿದ್ದೆ ಬಂದಿಲ್ಲ, ಹೀಗೆ ಹುಳಾಡಿದ್ರು ನಿದ್ದೆ ಬಂದಿಲ್ಲ. ಜುಮ್ ಜುಮ್ ಅಂತೈತೆ ಜುಮ್ ಜುಮ್ ಅಂತೈತೆ. ಪ್ರಿಯ ನಿದ್ದೆ ಬಂದಿಲ್ಲ, ಹೀಗೆ ಹುಳಾಡಿದ್ರು ನಿದ್ದೆ ಬಂದಿಲ್ಲ. ಪ್ರಿಯ ನಿದ್ದೆ ಬಂದಿಲ್ಲ, ಹಾಗೆ ಹೀಗೆ ಹುಳಾಡಿದ್ರು ನಿದ್ದೆ ಬಂದಿಲ್ಲ. ಹಾಗೆ ಹೀಗೆ ಹುಳಾಡಿದ್ರು ನಿದ್ದೆ ಬಂದಿಲ್ಲ. ಒಂದು ಪೂಜೆ ಮಾಡ್ತೀನಿ, ಒಂದು ಪೂಜೆ ಮಾಡ್ತೀನಿ, ಒಂದು
ಕಳ್ಳರಂತೆ ಅಪ್ಪಳಿಸಿ ಎಪ್ಪತ್ತೇಳು ಪಾಟೆಗಾರರ ಮಿಂಡನೆನಿಸಿಕೊಂಡಿರುವ ಈ 26 ಹಳ್ಳಿಗಳಿಗೆ ನಾನೇ ಸಾಮ್ರಾಟರನ್ನು ಎದೆ ರೂಪಿಸಿ ಆನೆಯಂತೆ ಮತ ಒಡೆದಿಸಿದ ಆ ಮದಕರಿ ಮಾಯವಾದ ವಂಶದಲ್ಲಿ ಹುಟ್ಟಿ ಬಂದಿರುವ ಈ
ನಾಯಕನಿಗೆ ಆ ವಿರಾಟನ ಭಯ. ಆ ವಿರಾಟನ ಭಯ. ಭಯ 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 ಭಯವನ್ನು ಭಗವದ್ಗೀತನ ಬೋಧನೆ ಮಾಡು. ನಿನ್ನಂತ ಬಕರಿಗಳಿಗೆಲ್ಲ ಬಂದಿ ಕಾಡಿಯಲ್ಲಿ ಬಂದಿಗಳಾಗಿ ಬೂದಿಯಾಗಿರುವಾಗ ನನಗ್ಯಾವ ಲೆಕ್ಕವೋ ಪಚ್ಚ? ಅಲ್ಲಿ ವಿರಾಟ್ ನನಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಮನೆ ಪ್ರವೇಶ ಮಾಡಿರುವ ಪ್ರೇಮ ಲೋಕದ ಪ್ರೇಮ ಕನ್ಯೆಯಲ್ಲ. ನಿನ್ನ ಪ್ರಾಣ ಪಕ್ಷಿಯನ್ನೇ ಲೋಕಕ್ಕೆ ಪಾರ್ಸಲ್ ಮಾಡು. ಮೈ ತುಂಬ ವಿಷ ತುಂಬಿಕೊಂಡಿರುವ ನಾಗಲೋಕದ ನಾಗಕನ್ಯೆ. ಕಡಲ ತೀರದಲ್ಲಿ ನೀನು ಕಡಲ ತೀರದಲ್ಲಿ ನೀರು ಕುಡಿಯಲು ಬಂದ ಕಾಗಿ ಕಾಗಿ ಅಂತಾಗಿದೆ ಈಗ ಈ ನಿನ್ನ ಸ್ಥಿತಿ. ನೀನು ಆ ಸ್ಥಿತಿಯನ್ನು ಅರಿಯದಿದ್ದರೆ ತಿಳಿಯದಿದ್ದರೆ ಅತಿ ಬೇಗ ಬರುವುದು ನಿನಗೆ ಆಪತ್ತು. ಆಗ ಆ ಪ್ರೇಮನಿಂದ ಹರಿದು ಬರುವುದು ನನಗೆ ಸಿರಿ ಸಂಪತ್ತು. ಯುಗದಲ್ಲಿ ತ್ರೇತಾಯುಗದಲ್ಲಿ ರಾವಣನು ಕಪಟ ಸನ್ಯಾಸಿ ವೇಷ ಧರಿಸಿಕೊಂಡು ಬಂದು ಸೀತೆಯನ್ನು ಒತ್ತು ಒಯ್ಯುವಾಗ ಏಕೆ ಹರಿಗುಳಿದಿತ್ತು ಇದೇ ನಿನ್ನ ಭ್ರಷ್ಟ ಸಮಾಜ. ಈ ಜೇಡಿ ರಾಣ ಈ ಜೇಡಿ ರಾಣ ಕಪಟ ಈ ಜೇಡಿ ರಾಣನ ಕಪಟ ಕಾರಸ್ಥಾನದ ಕೈಚಾರ. ಏ ಕೋಪಿ, ಯಾರು ನೀನು? ಒಂದು ಹುಡುಗಿನ ಕೈಗೆ ಯಾಕೆ ಈ ರೀತಿ ರಾಕ್ಷಸ ಆಗ್ತಿದ್ದೀರ? ನಿಮಗೆ ಮಾನ ಮಾನ ಮರ್ಯಾದೆ. ನೀನು ನೆಚ್ಚಿದಂತ ಈ ಆಳು ಸಮಾಜದ ಬಗ್ಗೆ ಅದೆಷ್ಟೊಂದು ಉಳುಕು ತುಂಬಿದೆ ಎಂದು ಒಂದೊಂದಾಗಿ ವಿವರಿಸಿ ಬಿಚ್ಚಿ ಹೇಳುತ್ತೇನೆ. ಇತ್ತ ಕಡೆ ಗಮನಿಟ್ಟು ಕೇಳಿಸಿಕೋ. ಗೌರವಶ್ವರ್ಯ ಆ ದಾಪುರಾಯುಗದಲ್ಲಿ ರಾವಣನು ಕಪಟ ಸನ್ಯಾಸಿ ವೇಷಕ್ಕೆ ಧರಿಸಿಕೊಂಡು ಬಂದು ಸೀತೆಯನ್ನು ಒತ್ತು ಒಯ್ಯುವಾಗ ಏಕೆ ಅಡಿಗೆ ಕುಳಿತಿತ್ತು ಇದೇ ನಿನ್ನ ಭ್ರಷ್ಟ ಸಮಾಜ. ನಾನು ಮರ್ಯಾದೆಗೆ ಅಂಜಿ ಫಸ್ಟ್ ಆಫ್ ಆಲ್ ಈ ಜಗತ್ತಿನಲ್ಲಿ ಜನಿಸಿ ಜೀವನ ಮಾಡುತ್ತಿರಲಿಲ್ಲ. ಬಂಡು ಮಾತಳಿಗೆ ಬೆದರಿ ಈ ಜೇಬಿ ರಾಣ. ಏ ದೂರ ಸರಿದು ಮಾತನಾಡೋ ದೇವಸ್ಥಿ. ನೋಡು, ಬೀದಿಲಿ ಹೋಗೋ ನಾಯಿಗಳಿಲ್ಲ ನನ್ನಂತ ಗರ್ಭೆ ಮೈಯನ್ನು ಮುಟ್ಟಿದ್ದೆ ಆದ್ರೆ ಅದು ಗರ್ಭ ಕುಲಕ್ಕೆ ಅವಮಾನ. ಅವಮಾನ.
ನಿನ್ನಂತ ಅರಿಯದ ಹೆಣ್ಣುಗಳನ್ನು ಸೇರಿಸಿಕೊಂಡು ವೇಷವಾಟಿಕೆ ನಡೆಸುವಾಗ ಏಕೆ ಅಡಿಗೆ ಕುಳಿತಿದ್ದೆ? ಅದೇ ನಿನ್ನ ಆಳು ಸಮಾಜ. ಗಂಡ ನಿತ್ಯನ್ನು ತ್ಯಜಿಸಿ ಗಣ್ಣ ನಿಚ್ಚೆಯನ್ನು ತ್ಯಜಿಸಿ ನಿನ್ನ ನಿಚ್ಚೆಯಂತೆ ಜೀವನ ಸಾಗಿಸುವ ಹೆಣ್ಣುಗಳೇ ಈ ಪ್ರಪಂಚದಾದ್ಯಂತ ಮೆರೆಯುತ್ತಿರುವಾಗ ಎಲ್ಲಿ ಅಡಿಗೆ ಆ ನಿನ್ನ ಭ್ರಷ್ಟ ಸಮಾಜ? ಅಷ್ಟೇ ಏಕೆ ಹಣದ ಆಸೆಗಾಗಿ ನಿನ್ನಂತ ಅರಿಯದ ಹೆಣ್ಣುಗಳನ್ನು ಸೇರಿಸಿಕೊಂಡು ನಮ್ಮಂತ ಶ್ರೀಮಂತರಿಗೆ ತೋಳ್ ತೆಕ್ಕೆಯಲ್ಲಿ ಸರಸವಾಡುತ್ತಿರುವಾಗ ಎಲ್ಲಿ ಅಡಿಗೆ ಕುಳಿತಿದೆ? ಇದೇ ನಿಮ್ಮ ಭ್ರಷ್ಟ ಸಮಾಜ. ಸುಮ್ಮನಾದರೆ ಸರಿ. ಈ ಹಮ್ಮಿನನ್ನು ಒಂದೇ ಒಂದು ಸಾರಿ ನನ್ನನ್ನು ಅಟ್ಟಿ ಮುದ್ದಾಡಿದರೆ ನಾನು ಬಿಡುವುದೇ ಅಡಿಯಿಂದ ಮುಡಿಯುವವರೆಗೂ ಚಿನ್ನ. ನೀನೊಪ್ಪುವುದಾದರೆ ನನ್ನ ಭವ್ಯ ಬಂಗಲಿಯಲ್ಲಿ ನಿನ್ನನ್ನು ಅರಗಿಣಿಯನ್ನಾಗಿ ಮಾಡುವೆ. ಆ ರಾವಣ ದುಶ್ಯಾಸನಂತೆ ನೀನೇನಾದ್ರೂ ನನ್ನ ಮೈ ಮುಟ್ಟೋದಕ್ಕೆ ಮುಂದೆ ಬಂದಿದ್ದೆ ಆದ್ರೆ ಈ ಸಮಾಜವೇ ನಿನಗೆ ತಕ್ಕ ಪಾಠವನ್ನು ಕಲಿಸುತ್ತೆ. ಎಚ್ಚರ. ಸಮಾಜ ಹೈ ಮೀನ್ಸ್ ಸೊಸೈಟಿ. SOCITY ಸೊಸೈಟಿ. ನೆಚ್ಚಿದಂತ ಈ ಸಮಾಜ ಎಷ್ಟೊಂದು ಉಳುಕು ತುಂಬಿದೆ ಎಂದು ಒಂದೊಂದಾಗಿ ಪರಿಶೀಲಿಸುತ್ತೀರಿ. ಸ್ವಲ್ಪ ಹೆತ್ತ ಕಡೆ ಗಮನವಿಟ್ಟು ಕೇಳಿಕೋ. ಆ ತ್ರೇತಾಯುಗದಲ್ಲಿ ತ್ರೇತಾಯುಗದಲ್ಲಿ ರಾವಣನ ಕಪಟ ಸನ್ಯಾಸಿ ವೇಷ ಧರಿಸಿಕೊಂಡು ಸೀತೆಯನ್ನು ಒತ್ತು ಒಯ್ಯುವಾಗ ಎಲ್ಲಿ ಕಡಿ ಕುಳಿತಿದ್ದು ಇದೆ ನಿನ್ನ ಭ್ರಷ್ಟ ಸಮಾಜ. ಆ ದ್ವಾಪರ ಯುಗದಲ್ಲಿ ದ್ವಾಪರ ಯುಗದಲ್ಲಿ ದುಶ್ಯಾಸನ ದುಶ್ಯಾಸನನ ತುಂಬಿದ ಸಭೆಯೊಳಗೆ ದ್ರೌಪದಿಯ ಸೀರೆಯನ್ನು ಎಳೆಯುವಾಗ ಹೇಗೆ ಕೈ ಕಟ್ಟಿ ಕುಳಿತಿದ್ದು ಇದೇ ನಿನ್ನ ಭ್ರಷ್ಟ ಸಮಾಜ. ಅಷ್ಟೇ ಯಾಕೆ ಕಲಿಯುಗದಲ್ಲಿ ವಿಕ್ರಮಿದ್ದ ಕಾವಿಯಾದ ಉಮೇಶ್ ಶೆಟ್ಟಿ ಆದಿ ಬೀದಿಗಳ ಅರಿಯದ ಹೆಣ್ಣುಗಳನ್ನು ಶೀಲ ಹರಣ ಮಾಡುವಾಗ ಹೇಗೆ ಕೈ ಕಟ್ಟಿ ಕುಳಿತಿದ್ದು ಇದೇ ನಿನ್ನ ಭ್ರಷ್ಟ ಸಮಾಜ. ಸುಮ್ಮನೆ ಪೊಳ್ಳು ಮಾತಿಗೆ ತಿಳಿಸುವ. ಆ ರಾವಣ ದುಶ್ಯಾಸನ ಗತಿಗೆ ಏನಾಯ್ತು ಅನ್ನೋದು ಪಾಪ ನಿನಗೆ ಗೊತ್ತಿಲ್ಲ ಅಂತ ಕಾಣುತ್ತೆ. ನೋಡು, ನೀನ್ ನನ್ನ ಬಲಾತ್ಕಾರ ಮಾಡೋದಕ್ಕೆ ಬಂದಿರೋ ವಿಚಾರ ನನ್ನ ಮತ್ತು ನನ್ನ ಪ್ರಿಯಕರನಿಗೆ ಗೊತ್ತಾದ್ರೆ ಈ ಕಲಿಯುಗದಲ್ಲಿ ಮತ್ತೊಂದು ಸಲ ಶುರುವಾಗುತ್ತೆ. ಮತ್ತೊಂದು ಕುರುಕ್ಷೇತ್ರ. ಕುರುಕ್ಷೇತ್ರ. ಕೃಷ್ಣೇಶ್ವರ್ಯ. ಕೃಷ್ಣ ಅರ್ಜುನರಂತಿರುವ ನಿನ್ನ ಮತ್ತು ನಿನ್ನ ಪ್ರಿಯತಮ ನಡೆಸುವ ಕುರುಕ್ಷೇತ್ರಕ್ಕೆ ತೆರಳಿ ಪೆಂಡಾಗಬೇಡ. ನನ್ನ ಪ್ರಾಣ ಕಾದುಕೊಳ್ಳುವುದಕ್ಕೆ ಬೆದರ ಬೆಂಡಾಗಿ ನಾನೇನು ಕಾದು ಪ್ರಾಣ ಕಾದುಕೊಳ್ಳುವ ದಾಪುರು ಯುಗದ ಕೌರವೇಶನಲ್ಲ. ನಿಮ್ಮಂತ ಎಲ್ಲಿ ಹಿತವಾಗಿ ಕಣ್ಣುವ ಕೀಚಕ. ಎಷ್ಟೇ ಬಣ್ಣದ ಮಾತುಗಳನ್ನು ಮಾತಾಡಿದ್ರು ಈ ನಿನ್ನ ಬಣ್ಣದ ಮಾತುಗಳನ್ನು ಬಲಿಗೆ ಬೀಳೋದಿಲ್ಲ. ಈ ಹೆಣ್ಣು ಸುರಿತಿರುವುದನ್ನು ಸರ್ವಾಂಗದ ಮೇಲೆ ಪಂಚಬಾಣನ ಪುಷ್ಪವೃಷ್ಟಿ ಕಣ್ಣು ತೆರೆದೋಗುತ್ತಿದೆ. ಸರಸದ ತಿರುಪವನದ ಸುಂದರ ಸೃಷ್ಟಿ. ಎಷ್ಟು ಯತ್ನಿಸಿದರೂ ಮನವನ್ನು ಮರ್ಕಟವು ಆಗುತ್ತದೆ. ಐಶ್ವರ್ಯಾಣ ಮೇಲೆ ಕಾವೋನ ದೃಷ್ಟಿ. ಸುಮ್ಮನೆ ಅರಿದು ಐಶ್ವರ್ಯ ಐಶ್ವರ್ಯ ಆಗಬೇಕಾಗುವ ಒಂದೇ ಒಂದು ಸಾರಿ ನನ್ನ ಅಪ್ಪಿ ಮುತ್ತಾಡು ಬಾರ ಹಾಗೆ ಮುಂಚಿನಾಲೆ. ಇಲ್ಲಿ ಗೆಳತಿಯರಿಲ್ಲವೇ? ಹೇಗೆ ನಾ ಮಾಡಲಿ ಹೇಳಿ ಹೋಗದೆ.
ಶಿವ ಪೂಜೆಯಲ್ಲಿ ಕರೆದು ಬಂದಂತೆ ನಾನು ಮಾಡುವ ಕೆಲಸಕ್ಕೆಲ್ಲ ಅಡ್ಡ ಬರುವುದಿಲ್ಲ. ನೀನೇ ಅವನು ಬಚ್ಚ. ಕಾಮಕರ ಹುಟ್ಟಿ ಬಿಡಿಸಲು ಬಂದಿರುವ ಗಂಟೆಗೆ ಗಂಟು ಕೊಡಲೇ ಇಲ್ಲಿಂದ ಜಾಗ ಖಾಲಿ ಮಾಡಿದ್ರೆ ಸರಿ. ಹೊಟ್ಟು ಹೋಗೋದಿಲ್ಲ ಅಂದ್ರೆ ಹುಚ್ಚ ಹೊರಟು ಹೋಗಬಂದ್ರೆ ಏನೇ ಮಾಡ್ತೀಯಾ?